ರಾಕ್ಷಸನು ನೀನೇನಾ ರಕ್ಷಕನು ನೀನೇನಾ ಎಂಬ ಹಾಡು ಬಹುಶಃ ದರ್ಶನ್ ಅವರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ. ನಟ ದರ್ಶನ್ ಜಡ್ಜ್ ಎದುರು ನನಗೆ ಇಲ್ಲಿ ಬದುಕಲು ಆಗುತ್ತಿಲ್ಲ, ನನಗೆ ವಿಷ ನೀಡಿ ಎಂದು ಬೇಡಿಕೊಂಡಿದ್ದಾರೆ. ನಟ ದರ್ಶನ್ನಿಂದ ಬದುಕು ಕಟ್ಟಿಕೊಂಡವರು ಅದೆಷ್ಟೋ ಜನ ಇದ್ದಾರೆ. ಸಹಾಯ ಕೇಳಿ ಬಂದವರೆಲ್ಲರಿಗೂ ದರ್ಶನ್ ಹಿಂದು ಮುಂದೆ ನೋಡದೆ ಸಹಾಯ ಮಾಡಿದ್ದಾರೆ. ಆದರೆ ಅಷ್ಟು ಸಹಾಯ ಮಾಡಿಯೂ ಇಂದು ದರ್ಶನ್ಗೆ ಈ ಗತಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಸ್ವತಃ ದರ್ಶನ್. ಯಾಕಂದ್ರೆ 100 ಸಹಾಯ ಮಾಡಿ ಒಂದು ಮುಗ್ಧ ಮನಸ್ಸು ತಾನು ತಪ್ಪು ಮಾಡದೆ ಕಣ್ಣೀರು ಹಾಕಿದರೆ ಅದು ಶಾಪವಾಗುತ್ತದೆ ಎಂಬುದು ದರ್ಶನ್ ವಿಷಯದಲ್ಲಿ ನಿಜವಾಗಿದೆ ಎಂದರೆ ತಪ್ಪಾಗಲ್ಲ ಅನಿಸುತ್ತೆ. ಹೌದು, ದರ್ಶನ್ ಹೆಂಡತಿ ತನ್ನ ಗಂಡ ತನ್ನನ್ನು ಬಿಟ್ಟು ಬೇರೊಬ್ಬಳೊಂದಿಗೆ ಇದ್ದಾನೆ ಎಂದು ನೊಂದು ಅದೆಷ್ಟು ಕಣ್ಣೀರು ಹಾಕಿರಬಹುದಲ್ಲವೇ? ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಟ ದರ್ಶನ್ ಅವರಿಗೆ ಈ ಬಾರಿ ಜೈಲಿನಲ್ಲಿ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 6 ಜನ ಇರುವ ಒಂದೇ ಸೆಲ್ನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಇದರಿಂದ ನರಕ ಯಾತನೆಯನ್ನು ಅನುಭವಿಸುತ್ತಿರುವ ದರ್ಶನ್ ಜಡ್ಜ್ ಎದುರು ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ. ನನಗೆ ವಿಷ ನೀಡಲು ಆದೇಶಿಸಿ ಎಂದು ಜಡ್ಜ್ ಎದುರೇ ಕೇಳಿದ್ದಾರೆ. ಹೆಚ್ಚುವರಿ ದಿಂಬು ಹಾಗೂ ಬೆಡ್ಶೀಟ್ಗಾಗಿ ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆ ವೇಳೆ ವಿಡಿಯೋ ಕಾಲ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾದರು. ಆಗ ಅವರು ಮೊದಲಿಗೆ ಕೈ ಎತ್ತಿ ಒಂದು ಮನವಿ ಇದೆ ಎಂದು ಹೇಳಿದ್ದಾರೆ. ಜಡ್ಜ್ ಮನವಿ ಏನು ಎಂದು ಕೇಳಿದಾಗ ದರ್ಶನ್ ಕೊಟ್ಟ ಉತ್ತರ ಜಡ್ಜ್ಗೆ ಶಾಕ್ ನೀಡಿದೆ. ನಾನು ಬಿಸಿಲು ನೋಡಿ 30 ದಿನಗಳಾಗಿವೆ. ಕೈಯೆಲ್ಲ ಫಂಗಸ್ ಬಂದಿದೆ. ಜೈಲಿನಲ್ಲಿ ನನಗೆ ಬೆಳಕು ನೋಡಲು ಆಗುತ್ತಿಲ್ಲ. ಬೇರೆ ಯಾರಿಗೂ ಬೇಡ, ದಯಮಾಡಿ ನನಗೆ ಮಾತ್ರ ವಿಷ ನೀಡಿ. ಕೋರ್ಟ್ನಿಂದಲೇ ಈ ಆದೇಶ ನೀಡಬೇಕು ಎಂದು ಜೈಲಿನಲ್ಲಿ ಬದುಕಲು ಸಾಧ್ಯವಾಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದರು. ಆಗ ಜಡ್ಜ್, ಹಾಗೆಲ್ಲ ನೀವು ಕೇಳುವಂತಿಲ್ಲ. ನೀವು ಹೇಳಿದ ಹಾಗೆ ಆದೇಶ ನೀಡಲು ಸಾಧ್ಯವಿಲ್ಲ. ಯಾವುದೇ ನ್ಯಾಯಾಲಯ ಆರೋಪಿ ಅಥವಾ ಅಪರಾಧಿಗೆ ವಿಷ ಕುಡಿ ಎಂದು ಹೇಳಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಇಲ್ಲಿಂದಲೇ ಆದೇಶ ನೀಡಿ ಎಂದು ನೀವು ಹೇಳುವಂತೆಯೂ ಇಲ್ಲ ಎಂದು ಬುದ್ಧಿವಾದ ಹೇಳಿದರು. ದರ್ಶನ್ ಮಾತು ಮುಂದುವರೆಸಲು ಮುಂದಾದಾಗ, ನೀವು ಅರ್ಜಿಯಲ್ಲಿ ಏನು ಮನವಿ ಮಾಡಿಕೊಂಡಿದ್ದೀರೋ ಅದನ್ನು ವಿಚಾರಣೆ ನಡೆಸುತ್ತೇವೆ. ವಿಷ ಕುಡಿ ಎಂದು ನ್ಯಾಯಾಲಯ ಇಲ್ಲವೇ ದೇಶದ ಯಾವುದೇ ನ್ಯಾಯಾಧೀಶರು ಕೂಡ ಹೇಳಲು ಸಾಧ್ಯವಿಲ್ಲ. ಇಂತಹ ಮನವಿಯನ್ನು ಮಾಡಬಾರದು ಎಂದು ಹೇಳಿದರು. ಇದಕ್ಕೆ ದರ್ಶನ್, ಸರಿ ಸ್ವಾಮಿ ಎಂದಷ್ಟೇ ನ್ಯಾಯಾಧೀಶರಿಗೆ ಪ್ರತಿಕ್ರಿಯಿಸಿ ಮೌನಕ್ಕೆ ಶರಣಾದರು. ನೀವು ಮಾಡಿಕೊಂಡಿರುವ ಮನವಿ ಅರ್ಜಿ ವಿಚಾರಣೆ ಕುರಿತಂತೆ ಮಧ್ಯಾಹ್ನ 3ವರೆಗೆ ಆದೇಶ ನೀಡುತ್ತೇವೆ ಎಂದು ಹೇಳಿದರು. ದರ್ಶನ್ಗೆ ಕೊನೆಗೂ ಕೊಂಚ ನೆಮ್ಮದಿ ಸಿಕ್ಕಿದೆ. ಕೋರ್ಟ್ ಆದೇಶದ ಮೇರೆಗೆ ಜೈಲಾಧಿಕಾರಿಗಳು ದರ್ಶನ್ಗೆ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ಒದಗಿಸಿದ್ದಾರೆ. ಈ ಸೌಲಭ್ಯಗಳಿಂದ ದರ್ಶನ್ ರಾತ್ರಿಯ ನಿದ್ದೆಯನ್ನು ಸುಖವಾಗಿ ಕಳೆಯುತ್ತಿದ್ದಾರೆ. ಜೊತೆಗೆ ಬ್ಯಾರಾಕ್ನಲ್ಲಿ ವಾಕಿಂಗ್ ಮಾಡಲು ಅವಕಾಶವನ್ನೂ ನೀಡಲಾಗಿದೆ. ಬೆಳಗ್ಗೆ ವಾಕಿಂಗ್ ಮಾಡಿ ತಿಂಡಿ ಸೇವಿಸಿ ಸೆಲ್ನಲ್ಲಿ ಇದ್ದ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತಾವು ಒದ್ದಾಡುತ್ತಿರುವುದಾಗಿ ಹೇಳಿದ್ದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಜೈಲಾಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಂತೆ ಸೂಚಿಸಿತು.